Hi friends, hope you are doing well. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಈ ನೌನ್ ಅಂಡ್ ಟೈಪ್ಸ್ ಇಲ್ಲಿ ಬರುವಂತಹ ಫೋರ್ತ್ ಟೈಪ್ ಈಸ್ ಮಟೀರಿಯಲ್ ನೌನ್, ವಸ್ತುವಾಚಕ ನಾಮಪದ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ಈ ನಾಮಪದ ಮತ್ತು ವಿಧಗಳಿಗೆ ಸಂಬಂಧಪಟ್ಟಂತಹ ಲಾಸ್ಟ್ ವಿಡಿಯೋಸ್ ಅನ್ನ ಯಾರು ವಾಚ್ ಮಾಡಿಲ್ಲ, ನಾನು ಆ ವಿಡಿಯೋ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ವಾಚ್ ಮಾಡಿ ಅಂಡ್ ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ನೀವು ಎಲ್ಲಾ ವಿಡಿಯೋಸ್ ಅನ್ನ ತಪ್ಪದೇ ವಾಚ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಲರ್ನ್ ಸಮಥಿಂಗ್ ಇನ್ ಇಂಗ್ಲಿಷ್ ಗ್ರಾಮರ್ ಅಂತ ಹೇಳ್ತಾ, ಅಂಡ್ ಐ ರಿಕ್ವೆಸ್ಟ್ ಯು ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂಡ್ press bell icon to get all the notifications of upcoming videos ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಮಟೀರಿಯಲ್ ನೌನ್, ವಸ್ತುವಾಚಕ ನಾಮಪದ. ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ಮಟೀರಿಯಲ್ ನೌನ್? ಮಟೀರಿಯಲ್ ನೌನ್ ಅಂದ್ರೆ ಏನು? ಎ ವರ್ಡ್ ವಿಚ್ ಈಸ್ ನೇಮ್ ಆಫ್ ಎ ಮಟೀರಿಯಲ್ ಆರ್ ಸಬ್ಸ್ಟಾನ್ಸ್ ಔಟ್ ಆಫ್ ಥಿಂಗ್ಸ್ ಆರ್ ಮೇಡ್ ಈಸ್ ಕಾಲ್ಡ್ ಆಸ್ ಮಟೀರಿಯಲ್ ನೌನ್ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಯಾವ ಪದ ಒಂದು ವಸ್ತುವಿನ ಹೆಸರು ಅಥವಾ ಒಂದು ವಸ್ತುವಿಗೆ ಪರ್ಯಾಯವಾಗಿ ಒಂದು ರಾ ಮಟೀರಿಯಲ್ ಎಂದ ಒಂದು ರೂಪಕ್ಕೆ ಪರಿವರ್ತನೆಯಾಗಿರುವಂತಹ ವಸ್ತುವಿನ ಹೆಸರನ್ನ ತಿಳಿಸುವಂತಹ ಪದ, ಅದಕ್ಕೆ ನಾವು ಮಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಒಂದು ಥಿಂಗ್ ಅದೊಂದು ಸಿಕ್ಕಿರುವಾಗ ರಾ ಮೆಟೀರಿಯಲ್ ಆಗಿರುತ್ತೆ. ಅದನ್ನ ನಾವು ಬೇರೆ ರೂಪಕ್ಕೆ ಪರಿವರ್ತನೆ ಮಾಡಿದಾಗ ಅದರ ಹೆಸರನ್ನ ತಿಳಿಸುವಂತೆ ಇರಬೇಕು. ಅದಕ್ಕೆ ನಾವು ಮಟೀರಿಯಲ್ ಅಂತ ಹೇಳ್ತೀವಿ. ಸೊ ವೇರ್ ದೇರ್ ಈಸ್ ನೋ ಯೂಸ್ ಆಫ್ ಆರ್ಟಿಕಲ್ ಬಿಫೋರ್ ಈಸ್ ಕಾಲ್ಡ್ ಆಸ್ ಮಟೀರಿಯಲ್ ನೌನ್. ಈಗೂ ಕೂಡ ಹೇಳ್ಬೋದು, ಎಲ್ಲಿ ನಮಗೆ ಮಟೀರಿಯಲ್ ನೌನ್ಸ್ ಬಗ್ಗೆ ಹೇಳುವಾಗ ಆರ್ಟಿಕಲ್ ಬಳಸಲಿಕ್ಕೆ ಅವಕಾಶ ಇರುವುದಿಲ್ವೋ ಅದನ್ನು ನಾವು ಮಟೀರಿಯಲ್ ಅಂತೇಳಿ ಅರ್ಥ ಮಾಡ್ಕೋಬೇಕು. ದೇರ್ ಆರ್ ತ್ರೀ ಕೈಂಡ್ಸ್ ಆಫ್ ಮಟೀರಿಯಲ್ ನೌನ್. ಈ ಮಟೀರಿಯಲ್ ನೌನ್ ಒಳಗಡೆ ನಮಗೆ 3 ವಿಧಗಳಿವೆ, 3 ರೀತಿಯಾದಂತಹ ಟೈಪ್ಸ್ ಇದೆ. ಯಾವ್ಯಾವು ಇಲ್ಲಿ ನೋಡೋದಾದ್ರೆ, ಆಲ್ ನ್ಯಾಚುರಲ್ ಥಿಂಗ್ಸ್ 1 ಟೈಪ್, ಅಂಡ್ ಆಲ್ ಮೆಟಲ್ಸ್ 1 ಟೈಪ್, ಅಂಡ್ ಆಲ್ ಸಿಂಥೆಟಿಕ್ಸ್. ಈ ಆಲ್ ನ್ಯಾಚುರಲ್ ಥಿಂಗ್ಸ್ ಒಳಗಡೆ ನಮಗೆ ಬರುವಂತವು ಯಾವಂತ ನೋಡೋಣ. ಒಂದು ವಾಟರ್, ನ್ಯಾಚುರಲ್ ಆಗಿ ಸಿಗುವಂತಹ ವಾಟರ್. ಕಾಟನ್, ಹಾಗೇನೆ ಮಡ್, ಸ್ಟೋನ್. ನೋಡಿ, ಇವೆಲ್ಲ ಸ್ವಾಭಾವಿಕವಾಗಿ ನಮಗೆ ನೇಚರ್ ಒಳಗಡೆ ಸಿಕ್ಕಿಬಿಡ್ತವೆ. ಇಂಥವುಗಳನ್ನು ನಾವು ಆಲ್ ನ್ಯಾಚುರಲ್ ಥಿಂಗ್ಸ್ ಅಂತ ಹೇಳ್ತೀವಿ. ಇವುಗಳಿಗೂ ಕೂಡ ಹೆಸರು ಇಟ್ಟಿರ್ತೀವಿ. ಅಂಡ್ ಆಲ್ ಮೆಟಲ್ಸ್. Which are the metals? Gold, aluminum, steel, copper, like this. ನೋಡಿ, ಇವೆಲ್ಲ ಸಿಗುವಾಗ ನಮಗೆ ರಾ ಮಟೀರಿಯಲ್ ಆಗಿ ಸಿಗ್ತದೆ. ಗೋಲ್ಡ್ ಮೈನಿಂಗ್ ಮಾಡಿ ತೆಗಿತಾರೆ, ಕಚ್ಚಾ ವಸ್ತುವಾಗಿ ಸಿಗುತ್ತೆ. ಬಟ್ ಅದನ್ನ ಇಂಡಸ್ಟ್ರಿಯಲ್ಲಿ ವಲ್ಕನೈಸೇಷನ್ ಮಾಡಿ ಅದನ್ನ ಕೈಗಾರಿಕೆಗಳಲ್ಲಿ ಅದನ್ನ ಮರುರೂಪಕ್ಕೆ ಪರಿವರ್ತನೆ ಮಾಡಿದಾಗ ಅದು ಬೇರೆ ರೂಪ ಪಡ್ಕೊಳ್ಳುತ್ತೆ. ಅದರಿಂದ ಮತ್ತೆ ಈ ಗೋಲ್ಡ್ ಇಂದ ಏನೆಲ್ಲ ಮಟೀರಿಯಲ್ಸ್, ಏನೆಲ್ಲ ಐಟಮ್ಸ್ ನಾವು ರೆಡಿ ಮಾಡ್ತೀವಿ, ಅವುಗಳಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಇರ್ತವೆ. ಅವು ಕೂಡ ವಸ್ತುಗಳೇ ಆಗ್ತವೆ. ಹಾಗೆ ಅಲ್ಯೂಮಿನಿಯಂ, ಸ್ಟೀಲ್, ಕಾಪರ್ ಕೂಡ. ದೆನ್ ಆಲ್ ಸಿಂಥೆಟಿಕ್ಸ್. ಸಿಂಥೆಟಿಕ್ಸ್ ಅಲ್ಲಿ ಪೇಪರ್ ಒಂದು, ಪ್ಲಾಸ್ಟಿಕ್, ಸೋಪ್, ರಬ್ಬರ್, ಇವೆಲ್ಲ ನಾವು ಮರು ಉತ್ಪತ್ತಿ ಮಾಡತಕ್ಕಂಥವುಗಳು. ಇವೆಲ್ಲ ಸಿಂಥೆಟಿಕ್ಸ್. ಈ ಪೇಪರ್ ಆಗಲಿ, ಈ ಪೇಪರ್ ಅನ್ನ ಮತ್ತೆ ರದ್ದಿ ಪೇಪರ್ ಮಾಡಿ ಮತ್ತೆ ನಾವು ಪೇಪರ್ ಅನ್ನಾಗಿ ಮಾಡೋದು, ಪ್ಲಾಸ್ಟಿಕ್ ಅನ್ನ ಕರಗಿಸಿ ಮತ್ತೆ ಪ್ಲಾಸ್ಟಿಕ್ ಅನ್ನಾಗಿ ಮಾಡೋದು, ಸೋಪು ಅಂಡ್ ರಬ್ಬರ್, ಇವುಗಳನ್ನೆಲ್ಲವೂ ಕೂಡ ನಾವು ಸಿಂಥೆಟಿಕ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದ 3 ಟೈಪ್ಸ್ ಆಫ್ ಮಟೀರಿಯಲ್ಸ್ ಇನ್ ಮಟೀರಿಯಲ್ ನೌನ್. ಎಲ್ಲವೂ ಕೂಡ ವಸ್ತುವಾಚಕ ನಾಮಪದಗಳೇ. ಹಾಗೆ ಎಕ್ಸಾಂಪಲ್ಸ್ ನೋಡಿ ಪಿಕ್ಚರ್ಸ್ ಮೂಲಕ. ಇಟ್ ಈಸ್ ಕಾಲ್ಡ್ ಸಿಲ್ವರ್.
It is stone. It is gold. It is wood. It is plastic. That is cotton. ಬಟ್ ಹೀಗೆ ಇವುಗಳನ್ನು ನಾವು ಈಗಾಗಲೇ ಟೈಪ್ಸ್ ನೋಡಿದೀವಿ. ಯಾವ್ಯಾವ ಟೈಪ್ ಮಟೀರಿಯಲ್ ಅಂತ ಕೂಡ ಗೊತ್ತಾಗಿದೆ. ಈ ನ್ಯಾಚುರಲ್ ಸಿಗೋದು ಯಾವುದು, ಮೆಟಲ್ ಯಾವುದು ಇದರಲ್ಲಿ, ಅಂಡ್ ಸಿಂಥೆಟಿಕ್ ಯಾವುದು ಅಂತೇಳಿ ನಾವು ಈಗಾಗಲೇ ಕಲ್ತಿದ್ದೀವಿ. ಸೊ ಇನ್ನು ಎಕ್ಸಾಂಪಲ್ಸ್: ಚೇರ್, ಸೆಲ್, ಬುಕ್, ಪೆನ್, ಫೋಟೋ, ರೈಸ್, ಪೇಪರ್, ಕಾಪರ್, ಲೆದರ್, ಬಾಟಲ್, ಬ್ಯಾಗ್, ಮೊಬೈಲ್, ಸ್ಕೇಲ್, ಟೇಬಲ್, ಎಟ್ಸೆಟ್ರಾ. ಸೊ ಇವೆಲ್ಲವೂ ಕೂಡ ಕಮ್ಸ್ ಅಂಡರ್ ಯಾವುದು ಮಟೀರಿಯಲ್ ನೌನ್ ಕೆಳಗಡೆ ಬರ್ತಕ್ಕಂಥ ಪದಗಳಾಗಿರ್ತವೆ. ಇವೆಲ್ಲವೂ ಕೂಡ ಮಟೀರಿಯಲ್ ನೌನ್ಸ್. ಹೀಗೆ ನೀವು ಈಸಿಯಾಗಿ ವಾಟ್ ಈಸ್ ಮಟೀರಿಯಲ್ ನೌನ್ ಅಂಡ್ ಟೈಪ್ಸ್ ಆಫ್ ಮಟೀರಿಯಲ್ ನೌನ್, ಮತ್ತೆ ಯಾವ್ಯಾವುಗಳನ್ನ ನಾವು ಮಟೀರಿಯಲ್ ನೌನ್ಸ್ ಆಗಿ ಬಳಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.